ನನ್ನ ಮಾವನ ರೂಮಿಗೆ ಹೋದೆ. ಅವರ ಕಾಲಿಗೆ ಎಣ್ಣೆಯನ್ನು ಹಚ್ಚಲು. ಮಾವನಿಗೆ ವಯಸ್ಸಾಗಿದೆ, ಹುಷಾರಿಲ್ಲ. ಅತ್ತೆ ಊರಿಗೆ ಹೋಗಿದ್ದಾರೆ ಅಂತ. ಆದರೆ ಮಾವ ನನ್ನ ಕೆನ್ನೆಯ ಮೇಲೆ ಕೈಯನ್ನು ಹಾಕಿದ. ನಂತರ ನನ್ನ ಮೂಗಿನ ಹತ್ತಿರ ಅವರ ಬೆರಳನ್ನು ಇಟ್ಟರು. ಅಷ್ಟು ಮಾತ್ರ ನೆನಪು. ಬೆಳಿಗ್ಗೆ ಎಚ್ಚರವಾದಾಗ ನನ್ನ ಮೈ ಮೇಲೆ ಬಟ್ಟೆ ಇರಲಿಲ್ಲ. ನನ್ನನ್ನು ಸಂಪೂರ್ಣವಾಗಿ ಬೆತ್ತಲಾಗಿಸಿ ಇಟ್ಟಿದ್ದಾರೆ. ಮಾವನ ಹಾಸಿಗೆಯ ಮೇಲೆ ಮಲಗಿದ್ದೆ. ನನ್ನ ಮಾವ ನನ್ನ ದೇಹದ ಮೇಲೆ ಕಚ್ಚಿದ ಗುರುತುಗಳನ್ನು ಮಾಡಿದ್ದಾರೆ. ಈ ದೇಹವನ್ನು ಇನ್ನು ಅವರ ಮಗನಿಗೆ, ಅಂದರೆ ನನ್ನ ಗಂಡನಿಗೆ ಹೇಗೆ ಕೊಡಲಿ? ನಾನು ಜೋರಾಗಿ ಅಳಲು ಶುರು ಮಾಡಿದೆ. ಆಗ ತಿಳಿದ ಸತ್ಯದಿಂದ ಬೆಚ್ಚಿದೆ ನಾನು. ಅದೇನೆಂದರೆ, ನನ್ನ ಹೆಸರು ಕಾವ್ಯ. ನಮ್ಮ ಊರು ಮೈಸೂರು. ನಾನು ಈಗ PUC ಓದುತ್ತಿದ್ದೇನೆ. ಅಪ್ಪ ಅಮ್ಮ ಮಿಡ್ಲ್ ಕ್ಲಾಸ್. ಅಮ್ಮ ಮನೆ ಕೆಲಸ ಮಾಡುತ್ತಾಳೆ. ಅಪ್ಪ ದಿನಗೂಲಿ ಕೆಲಸ ಮಾಡುತ್ತಾರೆ. ನಾನು ಕೂಡ 4-5 ಚಿಕ್ಕ ಮಕ್ಕಳಿಗೆ ಟ್ಯೂಷನ್ ಮಾಡುತ್ತೇನೆ. ನನ್ನ ಬದುಕು ಒಂದು ರೀತಿ ನೆಮ್ಮದಿಯಿಂದ ಇದೆ. ಊಟ ಬಟ್ಟೆಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಪ್ರತಿ ಸಲವೂ ಕೂಡ ನಾನು ನೆಮ್ಮದಿಯಾಗಿ ಬದುಕುತ್ತಿದ್ದೇನೆ. ಈ ನನ್ನ ಜೀವನ ಸುಂದರವಾಗಿದೆ. ಇನ್ನು ಸ್ವಲ್ಪ ಓದಿ ಚೆನ್ನಾಗಿ ಅಪ್ಪ ಅಮ್ಮನನ್ನು ಸಾಕಬಹುದು. ಒಳ್ಳೆಯ ಕೆಲಸಕ್ಕೆ ಹೋದರೆ ಅಂತ ಯೋಚಿಸುತ್ತಿದ್ದೆ. ಒಬ್ಬ ತಮ್ಮ ಕೂಡ ಇದ್ದಾನೆ. ಅವರ ಜವಾಬ್ದಾರಿ ಕೂಡ ನನ್ನ ಮೇಲೆ ಬಿದ್ದಿದೆ. ಅಪ್ಪ ಅಮ್ಮ ತುಂಬ ಒಳ್ಳೆಯವರು. ಅವರು ದುಡ್ಡು ಕೊಟ್ಟು ಹೊರಗಡೆ 1 ಲೋಟ ಕಾಫಿಯನ್ನು ಕೂಡ ಕುಡಿಯುವುದಿಲ್ಲ. ಅದೇ ದುಡ್ಡು ಇದ್ದರೆ ನನ್ನ ಮಕ್ಕಳಿಗೆ ಏನಕ್ಕಾದರೂ ಆಗುತ್ತದೆ ಅನ್ನುವ ಜನ. ಅಪ್ಪ ಅಮ್ಮನ ಪರಿಸ್ಥಿತಿಯನ್ನು ನೋಡಿಕೊಂಡು ನಾನು ಚೆನ್ನಾಗಿ ಬದುಕನ್ನು ಕಟ್ಟಿ ಬದುಕುತ್ತಿದ್ದೇನೆ. ಆದರೆ ನಮ್ಮ ಸಂಬಂಧಿಕರಿಗೆ ನನ್ನನ್ನು ನೋಡಿ ಹೊಟ್ಟೆ ಉರಿ. ಹುಡುಗಿ ಎಷ್ಟು ಒಳ್ಳೆಯವಳು, ಎಷ್ಟು ಚೆನ್ನಾಗಿದ್ದಾಳೆ. ಇವರಿಗೆ ಇಷ್ಟು ಒಳ್ಳೆಯ ಮಗಳು ಹುಟ್ಟಿದ್ದಾಳೆ. ನಮ್ಮ ಮಕ್ಕಳು ಸರಿಯಾಗಿ ಓದುವುದಿಲ್ಲ. ದೊಡ್ಡ ಕಾಲೇಜಿಗೆ ಸೇರಿಸಿದರು. ಆದರೆ ಇವಳು ಅಂತ ಯಾವಾಗಲೂ ನನ್ನನ್ನೇ ಬೇಸರದಲ್ಲಿ ನೋಡುತ್ತಾರೆ. ನನಗೆ ತುಂಬ ದುಃಖವಾಗುತ್ತದೆ ಅಂತ ಅಳಲು ಶುರು ಮಾಡುತ್ತಿದ್ದೆ. ಒಮ್ಮೊಮ್ಮೆ ಯಾರಾದರೂ ಮನೆಗೆ ಬಂದು ಹೋದರೆ ಸಾಕು, ಒಂದು ರೀತಿ ದೃಷ್ಟಿ ಆದ ರೀತಿ ಆಗುವುದು. ತುಂಬ ಹಿಂಸೆ ಆಗುತ್ತಿತ್ತು. ಇದೆಲ್ಲವನ್ನು ಸರಿ ಮಾಡಲು ನಾನು ಒಂದು ಹೊಸ ನಿರ್ಧಾರ ಮಾಡಿದೆ. ಅದೇನೆಂದರೆ, ಹಾಸ್ಟೆಲ್ಗೆ ಸೇರಿಕೊಂಡೆ. ಗೌರ್ಮೆಂಟ್ ಹಾಸ್ಟೆಲ್. ಆದರೆ ಆ ಹಾಸ್ಟೆಲ್ ಚೆನ್ನಾಗಿ ಇರಲಿಲ್ಲ. ವಿಧಿಯಿಲ್ಲದೆ ನನ್ನ ಆಪ್ತ ಗೆಳತಿಯ ಜೊತೆ ಸೇರಿ PGಯಲ್ಲಿ ಇರಲು ಆರಂಭಿಸಿದೆ. ಪಾರ್ಟ್ ಟೈಮ್ ಕೆಲಸ ಮಾಡುತ್ತಿದ್ದೆ. ಯಾವುದೇ ರೀತಿ ಸಮಸ್ಯೆ ಇರಲಿಲ್ಲ. ಇದ್ದಕ್ಕಿದ್ದಂತೆ ನನ್ನ ತಂಗಿಗೆ ಆರೋಗ್ಯ ಸಮಸ್ಯೆ ಜಾಸ್ತಿ ಆಯಿತು. ಲಕ್ಷಗಟ್ಟಲೆ ದುಡ್ಡು ಬೇಕಾಗಿತ್ತು. ಅದನ್ನು ಹೊಂದಿಸುವುದು ಕನಸೆ. ನನ್ನ ಕೈಯಲ್ಲಿ ಯಾವುದೇ ಕಾರಣಕ್ಕೂ ಆಗುವುದಿಲ್ಲ ಅನ್ನುವುದು ಗೊತ್ತಿತ್ತು. ಆದರೂ ಸಂಬಂಧಿಕರು ನಾನು ಕೆಲಸ ಮಾಡುವ ಕಡೆಯೆಲ್ಲ ಹುಡುಕಿದರು. ಆಪರೇಷನ್ಗೆ ಬೇಕಾಗುವ ದುಡ್ಡಲ್ಲಿ ಕೇವಲ 5% ಕೂಡ ಸಿಕ್ಕಿಲ್ಲ. ಅದೇ ಸಮಯಕ್ಕೆ ನನ್ನ ಬದುಕಿನಲ್ಲಿ ಒಂದು ದೊಡ್ಡ ಬಿರುಗಾಳಿ ಬೀಸಿತು. ಒಮ್ಮೊಮ್ಮೆ ಬಿರುಗಾಳಿಯೂ ಕೂಡ ತಂಪಾದ ಗಾಳಿ ಅಂತ ಅನಿಸುತ್ತದೆ. ಅದೇನೆಂದರೆ, ನನ್ನ ಅಮ್ಮನ ದೂರದ ಸಂಬಂಧಿ ಒಬ್ಬ ಹುಡುಗ ನನ್ನನ್ನು ಮದುವೆ ಆಗುತ್ತೇನೆ ಅಂತ ಹೇಳಿ ಕಳಿಸಿದ್ದಾನೆ. ಅವನು ಯಾವುದೋ ಮದುವೆಯಲ್ಲಿ ನನ್ನನ್ನು ನೋಡಿದ್ದ ಅಂತ ಅನಿಸುತ್ತದೆ. ಮದುವೆ ಆದರೆ ನನ್ನನ್ನೇ ಅಂತ ಹಠ ಹಿಡಿದಿದ್ದಾನೆ. ನನಗೆ ದುಃಖವಾಗುತ್ತಿತ್ತು. ನನ್ನ ತಂಗಿಯ ಕಷ್ಟ ಅಲ್ಲ, ಈ ಸಮಯದಲ್ಲಿ ಇದೆಲ್ಲ ಬೇಕಾ ಅಂತ ಅನಿಸುತ್ತಿತ್ತು. ಆದರೆ ವಿಷಯ ಸಂಪೂರ್ಣವಾಗಿ ಬದಲಾಗಿದೆ. ಅದೇನೆಂದರೆ, ನನ್ನ ಅಪ್ಪ ಅಮ್ಮ ಪದೇ ಪದೇ ಆ ಸಂಬಂಧದ ಬಗ್ಗೆ ಹೇಳುತ್ತಿರುವುದು. ಹುಡುಗನ ಕಡೆಯವರಿಗೆ ನಮ್ಮ ಪರಿಸ್ಥಿತಿ ಗೊತ್ತಂತೆ. ತಂಗಿಯ ಅನಾರೋಗ್ಯದ ಬಗ್ಗೆ ಹೇಳಿದಾಗ ಅವರು ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಡಲು ರೆಡಿ ಇದ್ದಾರೆ. ನಮ್ಮ ಹುಡುಗನಿಗೆ ನಿಮ್ಮ ಹುಡುಗಿಯನ್ನು ಕೊಟ್ಟು ಬಿಡಿ ಅಂತ ಹೇಳಿದಾಗ ನಾನು ಎಮೋಷ್ನಲ್ ಆದೆ. ನಾನು ಅವಳಿಗಾಗಿ ಏನು ಮಾಡಲು ಸಾಧ್ಯ? ಒಂದು ಗಂಡಿನ ಕೈಯಲ್ಲಿ ತಾಳಿ ಕಟ್ಟಿಸಿಕೊಳ್ಳುವುದು ಅದೇನೋ ದೊಡ್ಡ ವಿಷಯವಲ್ಲ ಅಂತ ಮದುವೆಗೆ ಒಪ್ಪಿಕೊಂಡೆ. ಆದರೆ ಎಲ್ಲರೂ ಕೂಡ ನನಗೆ ಹೇಳಿದರು, ಅಂದರೆ ನನ್ನ ಗೆಳತಿಯರು, ನನ್ನ ಕಾಲೇಜಿನ ಮೇಡಮ್, ನನ್ನ ಹಿತೈಷಿಗಳು ಮದುವೆ ಆಗಬೇಡ ಅಂತ ಹೇಳಿದರು. ದುಡ್ಡನ್ನು ಬೇರೆ ರೀತಿ ಅರೇಂಜ್ ಮಾಡು ಅಂತ ಅಂದರು. ಕೇವಲ ದುಡ್ಡಿಗಾಗಿ ಮದುವೆ ಆಗಬೇಡ, ಮುಂದೆ ಕಷ್ಟವಾಗುತ್ತದೆ ಅಂತ ಎಲ್ಲರೂ ಹೇಳಿದರೂ ಕೇಳದೆ ಮದುವೆಗೆ ರೆಡಿಯಾದೆ. ಆಗ ಒಂದು ಬಾರಿ ಹುಡುಗನ ಜೊತೆ ಮಾತನಾಡಬೇಕು ಅಂತ ಅನಿಸಿತು. ಅವನ ನಂಬರನ್ನು ತೆಗೆದುಕೊಂಡು ಕಾಲ್ ಮಾಡಿದೆ. ಆದರೆ ಅವನದು ತುಂಬ ಕರ್ಕಶವಾದ ಧ್ವನಿ. ಪದೇ ಪದೇ ಅವನ ಜೊತೆ ಮಾತನಾಡಬೇಕು ಅಂತ ಅನಿಸುತ್ತಿರಲಿಲ್ಲ.
ತುಂಬ ಹಳ್ಳಿಯ ಜನ ಅಂತ ಅನ್ನಿಸಲು ಶುರುವಾಯಿತು. ನಾವು ಮಿಡ್ಲ್ ಕ್ಲಾಸ್ ಆದರೂ ಕೂಡ ಒಂದು ಚಂದದ ಮನೆಯಲ್ಲಿ ಇದ್ದೇವೆ. ಆದರೆ ಇವರು ಶ್ರೀಮಂತರಾದರೂ ಹೊರಟರು ಅಂತ ಅನಿಸಿತ್ತು. ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಂಡರೆ ಸಾವಿರಾರು ವರ್ಷ. ಅಂದರೆ ನನ್ನ ತಂಗಿಯನ್ನು ಕಾಪಾಡಬೇಕು ಅನ್ನೋದು ಮಾತ್ರ ನನ್ನ ಉದ್ದೇಶವಾಗಿತ್ತು. ನಾನು ನನ್ನ ಪ್ರಾಣವನ್ನು ಪಣಕ್ಕಿಟ್ಟೆ. ಅವಳಿಗೆ ಏನಾದರೂ ತೊಂದರೆ ಆದರೆ ಅಂತ ಅಳಲು ಶುರು ಮಾಡಿದೆ. ಆಗ ಅಮ್ಮ ಹೇಳಿದಳು, ಮದುವೆ ಆಗಿಬಿಡು, ಎಲ್ಲ ಸಮಸ್ಯೆ ಸರಿ ಹೋಗುತ್ತದೆ ಅಂತ. ಅಪ್ಪ ಅಮ್ಮ ಅವರ ಮೇಲಿನ ಭಾರವನ್ನು ಇಳಿಸಿಕೊಳ್ಳಲು ನನ್ನ ತಲೆಯ ಮೇಲೆ ಭಾರ ಇಡುತ್ತಿದ್ದಾರೆ ಅಂತ ಅನಿಸಿತು. ಜೀವನ ಇದೇ ರೀತಿ ಅಲ್ಲವೇ? ಯಾವುದು ಸರಿ ಇರುವುದಿಲ್ಲ. ಒಮ್ಮೊಮ್ಮೆ ಪರಿಸ್ಥಿತಿಗಳನ್ನು ನಾವೇ ಸರಿ ಮಾಡಿಕೊಂಡು ಹೋಗಬೇಕು ಅಂತ ಅನ್ನಿಸಲು ಆರಂಭಿಸಿತು. ಮದುವೆಯಾದ ಮೊದಲ ರಾತ್ರಿ ನನಗೆ ಒಂದು ಕೆಟ್ಟದಾದ ಅನುಭವವಾಯಿತು. ನನ್ನ ಗಂಡ ತುಂಬ ಹೊರಟ. ಒಂದು ರೀತಿ ಯಾವುದೋ ಪ್ರಾಣಿ ಮೈಮೇಲೆ ಬಿದ್ದಂತೆ ಬೀಳುತ್ತಿದ್ದ. ನನಗೆ ಭಯವಾಗಿ ಕೆಳಗೆ ಮಲಗಿಕೊಂಡೆ. ಇಂದು ಮಾತ್ರ ನನ್ನನ್ನು ಬಿಟ್ಟುಬಿಡಿ, ಅಡ್ಜಸ್ಟ್ ಆಗಲು ತುಂಬ ಸಮಯ ಬೇಕು ಅಂತ ಕಣ್ಣೀರಾಕುತ್ತಾ ಕೇಳಿಕೊಂಡೆ. ಆಗ ನನ್ನ ಗಂಡನಿಗೆ ಏನು ಅನಿಸಿತೋ ತಿಳಿಯಲಿಲ್ಲ. ಅವನು ತುಂಬ ಬೇಸರದಿಂದ ಅಲ್ಲಿಂದ ಹೊರಟು ಹೋದ, ಬೆಡ್ಶೀಟನ್ನು ತೆಗೆದುಕೊಂಡು. ಇವನೇನಾದರೂ ಗಲಾಟೆ ಮಾಡುತ್ತಾನೆ ಅನ್ನುವ ಭಯವಿತ್ತು. ಆ ಭಯದಲ್ಲೇ ನಿದ್ರೆ ಮಾಡಿದೆ. ತಂಗಿಗೆ ಆಪರೇಷನ್ಗೆ ಇವರು ದುಡ್ಡು ಕೊಟ್ಟಿದ್ದಕ್ಕೆ ಅವಳ ಆಪರೇಷನ್ ಆಗಿ ಅವಳು ಈಗ ಆರೋಗ್ಯವಾಗಿ ಇದ್ದಾಳೆ. ಇವರ ಮೇಲಿನ ಋಣ ಕೂಡ ನನ್ನ ತಲೆಯ ಮೇಲೆ ಇದೆ. ಅದಕ್ಕಾಗಿ ಇವರ ಮನೆಯವರನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳಲು ಆರಂಭಿಸಿದೆ. ಹಗಲು ರಾತ್ರಿ ಮನೆಯವರಿಗಾಗಿ ನನ್ನ ದೇಹ ಮತ್ತು ಪ್ರಾಣವನ್ನು ಉಸಿರನ್ನು ಇಡಲು ಆರಂಭಿಸಿದೆ. ಆದರೆ ನಾನು ಎಷ್ಟು ನೋಡಿಕೊಂಡರೂ ಅವರು ಇನ್ನೇನಾದರೂ ಹೊಸ ಸಮಸ್ಯೆಯನ್ನು ಹುಟ್ಟಿಸುತ್ತಿದ್ದರು. ಯಾವುದನ್ನೂ ಕೂಡ ಒಂದೇ ಸಮನೆ ಒಂದೇ ಸಲ ಒಪ್ಪಿಕೊಳ್ಳುತ್ತಿರಲಿಲ್ಲ. ಒಮ್ಮೊಮ್ಮೆ ದುಃಖವಾಗುತ್ತಿತ್ತು. ಆದರೆ ಇತ್ತೀಚೆಗೆ ದುಃಖಕ್ಕಿಂತ ಹೆಚ್ಚಿಗೆ ಎಲ್ಲ ವಿಷಯ ಅರ್ಥವಾಗಿ ಬಿಟ್ಟಿದೆ. ನಾನು ಮಾಡಿದ ತಪ್ಪು, ನಾನು ಮಾಡುತ್ತಿರುವ ತಪ್ಪು ನನಗೆ ಅರಿವಾಗಿದೆ. ಆದ್ದರಿಂದ ಯಾರ ಜೊತೆಯೂ ಜಾಸ್ತಿ ಮಾತನಾಡುವುದಿಲ್ಲ. ತುಂಬ ಕಮರ್ಷಿಯಲ್ ಆಗಿದ್ದೇನೆ. ಈ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ನಾನು ಎಷ್ಟು ಸೇವೆ ಮಾಡಿದರೂ ಕೂಡ ಅವರು ಕಡಿಮೆ ಅನ್ನುವ ರೀತಿ ನನ್ನನ್ನು ನಿರ್ಧರಿಸುತ್ತಾರೆ. ನನಗೆ ಸಾಕಾಗಿ ಹೋಗಿದೆ. ಆದರೆ ಮದುವೆ ಆಗಿ ತಿಂಗಳಾದ ಮೇಲೆ ನಾನು ಅಮ್ಮನ ಮನೆಗೆ ಹೋಗಿದ್ದೆ. ಅಮ್ಮ, ನಿನ್ನ ಗಂಡ ಬಂದಿಲ್ಲ ಅಂತ ಕೇಳಿದಾಗ ನಾನು ಎಲ್ಲ ವಿಷಯವನ್ನು ಹೇಳಿದೆ. ಪ್ರತಿ ರಾತ್ರಿ ಅವನು ಕೆಟ್ಟದಾಗಿ ಬಳಸಿಕೊಳ್ಳುತ್ತಾನೆ. ಆ ಭಯದಿಂದ ನಾನು ಅವನಿಂದ ದೂರ ಸರಿಯುತ್ತೇನೆ ಅಂತ ಹೇಳಿದಾಗ ಅಮ್ಮ ಕೆನ್ನೆಯ ಮೇಲೆ ಬೀಸಿದಳು. ಈಗಾದರೆ ಅವರು ಇನ್ನು ಸ್ವಲ್ಪ ದಿನಕ್ಕೆ ನಿನ್ನನ್ನು ನಿಜವಾಗಲೂ ಮನೆ ಕೆಲಸದವಳಾಗಿ ಮಾಡಿಕೊಂಡು ಬಿಡುತ್ತಾರೆ. ನೀನು ಸ್ವಲ್ಪ ಸ್ಟ್ರಾಂಗ್ ಆಗಿ ಇರಬೇಕು ಅಂತ ಹೇಳಿದರು. ನನಗೆ ಅವರ ಮಾತುಗಳು ಸ್ವಲ್ಪ ಕೂಡ ಅರ್ಥವಾಗಲಿಲ್ಲ, ಇಷ್ಟವಾಗಲಿಲ್ಲ. ಗಂಡನನ್ನು ಈಗ ನೀನು ಬಿಟ್ಟು ಬಿಟ್ಟರೆ ನಾಳೆ ಹೇಗೆ ಬದುಕುತ್ತೀಯ? ಗಂಡ ನಿನ್ನ ಪ್ರಾಣ, ನಿನ್ನ ಸರ್ವಸ್ವ ಆಗಬೇಕು. ಅವನು ನೀನು ಹೇಳಿದ ಹಾಗೆ ಕೇಳಬೇಕು. ನೀನು ಏನು ಅಂದರೂ ಅವನು ಕೇಳಬೇಕು, ನಿನ್ನನ್ನೇ ಕೋರಬೇಕು. ಅವನು ಹೇಳಿದ ಹಾಗೆ ನೀನು ಕೇಳುವುದಲ್ಲ, ನೀನು ಹೇಳಿದ ಹಾಗೆ ಅವನು ಕೇಳುವುದು ಅಂತ ಅಮ್ಮ ಹೇಳಿದಾಗ ಈ ವಿಷಯದ ಬಗ್ಗೆ ಸ್ವಲ್ಪ ಆಲೋಚಿಸಲು ಆರಂಭಿಸಿದೆ. ಮನೆಗೆ ಹೋದ ಮೇಲೆ ಅದನ್ನು ಪ್ರಯತ್ನಿಸಿದೆ. ಅವನ ಮೇಲೆ ಅಪ್ಲೈ ಮಾಡಲು ನಾನು ಅವನ ಕಡೆ ತಿರುಗಿ ನೋಡಿದರೆ ಸಾಕು, ಅವನು ನಗುತ್ತಾನೆ. ನಾನು ನಕ್ಕರೆ ಅವನು ಹತ್ತಿರ ಬಂದು ನನ್ನ ಕೆನ್ನೆಗೆ ಮುತ್ತು ಕೊಡುತ್ತಾನೆ. ಸ್ವಲ್ಪ ಅವನು ಕೂಡ ಬದಲಾಗಿದ್ದಾನೆ. ಮೊದಲ ರಾತ್ರಿ ತುಟಿಗೆ ಮುತ್ತು ಕೊಡಲು ಬಂದಾಗ ರಕ್ತ ಬಂದಿತ್ತು. ಆದರೆ ಇಂದು ತುಂಬ ನಯವಾಗಿ ಮುತ್ತು ಕೊಟ್ಟ. ನಾನಂತೂ ಇಂದು ಬೇಗ ಕೆಲಸ ಮಾಡಿ ಅವನ ಜೊತೆ ಹೋಗಿ ಮಲಗಬೇಕು ಅನ್ನುವ ಆಸೆ ಜಾಸ್ತಿ ಮಾಡಿಕೊಂಡೆ. ನನಗೆ ಮೈ ರೋಮಾಂಚನವಾಯಿತು. ನನ್ನ ಅತ್ತೆ ಊರಿಗೆ ಹೋಗಿ ಸ್ವಲ್ಪ ಸಮಯವಾಯಿತು. ನಾನು ಯೋಚಿಸಿದೆ, ಇಂದು ಏನಾದರೂ ಮಾಡಿ ಮಾವನ ಕಾಲು ನೋವನ್ನು ವಾಸಿ ಮಾಡಬೇಕು ಅಂತ. ನನ್ನ ಗೆಳೆಯ ಡಾಕ್ಟರ್ ಆಗಿದ್ದಾನೆ. ಅವನ ಸಲಹೆ ಮೇರೆಗೆ ಮಾವನಿಗೆ ಎಣ್ಣೆ ಮಸಾಜ್ ಮಾಡಲು ಅವರ ರೂಮಿಗೆ ಹೋದೆ. ಆಗ ರಾತ್ರಿ 9 ಆಗಿತ್ತು. ಬೇಗ ಮಸಾಜ್ ಮಾಡಿ ನನ್ನ ರೂಮಿಗೆ ಹೋಗಬೇಕು. ನನ್ನ ಗಂಡನಿಗೆ ನನ್ನನ್ನು ಅರ್ಪಿಸಿಕೊಳ್ಳಬೇಕು. ಆಮೇಲೆ ಆದರೂ ಅವನ ಕೈಯಲ್ಲಿ ಸಂಪೂರ್ಣವಾಗಿ ನಾನು ಇರುತ್ತೇನೆ ಅಂತ ಯೋಚಿಸಿ ನಾನು ಮಾವನ ರೂಮಿಗೆ ಹೋದೆ. ಅತ್ತೆ ಇಲ್ಲದಿದ್ದಾಗ ಆಗಬಾರದ ವಿಷಯ ನಡೆದು ಹೋಯಿತು. ನನ್ನ ಮಾವ ತುಂಬ ರಸಿಕ. ಅವನು ನೋಡುವ ನೋಟ ತುಂಬ ವಿಚಿತ್ರವಾಗಿದೆ. ನಗುತ್ತಾ ನನ್ನ ಕಡೆ ನೋಡುತ್ತಿದ್ದಾನೆ. ನನಗೆ ಒಂದು ರೀತಿ ಹಿಂಸೆ ಅಂತ ಅನಿಸುತ್ತಿದೆ.
ನನ್ನ ಕೆಲಸ ಮಾಡಿ ನಾನು ಹೋಗಬೇಕು ಅಂತ ಅವರ ಕಾಲಿಗೆ ಮಸಾಜ್ ಮಾಡಲು ಆರಂಭಿಸಿದೆ. ಆಗ ಮಾವ 1 ನಿಮಿಷ ಅಂತ ನನ್ನ ಕೆನ್ನೆಯನ್ನು ಮುಟ್ಟಿದರು. ನನಗೆ ಒಂದು ರೀತಿ ಡಿಸ್ಕಂಫರ್ಟ್ ಆಯಿತು. ನಂತರ ನನ್ನ ಹಣೆಯನ್ನು ಮುಟ್ಟಿದರು. ಆಮೇಲೆ ನನ್ನ ಮೂಗು ಮತ್ತು ತುಟಿಯ ಹತ್ತಿರ ಅವರ ಕೈಯನ್ನು ತಂದು ಏನೋ ಮಾಡುತ್ತಿದ್ದಾರೆ. ನನಗೆ ಅರ್ಥವಾಗುತ್ತಿಲ್ಲ. ಅವರ ಇನ್ನೊಂದು ಕೈ ನನ್ನ ಸೊಂಟದ ಬಳಿ ಹೋಯಿತು. ಮಾವ ಅಂತ ಏನೋ ಹೇಳಲು ಆರಂಭಿಸಿದೆ. ಅಷ್ಟರಲ್ಲಿ ನನಗೆ ಪ್ರಜ್ಞೆ ತಪ್ಪಿತು. ಎಚ್ಚರವಾದಾಗ ನಾನು ನನ್ನ ಮಾವನ ರೂಮಿನಲ್ಲಿ ಅವರ ಹಾಸಿಗೆ ಮೇಲೆ ತುಂಬ ಆನಂದವಾಗಿ ನಿದ್ರೆ ಮಾಡುತ್ತಿದ್ದೇನೆ. ರಾತ್ರಿಯೆಲ್ಲ ಒಂದು ಚಂದದ ಕನಸು. ನನ್ನ ಮತ್ತು ನನ್ನ ಗಂಡನ ರೊಮ್ಯಾಂಟಿಕ್ ಸೀನ್ಗಳು ಕನಸಿನಲ್ಲಿ ಕಾಣಿಸುತ್ತಿದ್ದೆವು. ಅವರು ನನ್ನ ತುಟಿಗೆ ಮುತ್ತು ಕೊಡಲು ಬಂದಾಗ ನಾನು ಅವರನ್ನು ದೂರ ತಳ್ಳಿ ನಗುತ್ತಾ ಇದ್ದೇನೆ. ಕಣ್ಣು ಬಿಟ್ಟು ನೋಡಿದಾಗ ಈಗಲೂ ಕೂಡ ನಾನು ಅದೇ ರೀತಿ ಇದ್ದೇನೆ. ನನ್ನ ಮೈ ಮೇಲೆ ಬಟ್ಟೆ ಇಲ್ಲ. ಅಷ್ಟೇ ಅಲ್ಲ, ನಾನು ನನ್ನ ಮಾವನ ರೂಮಿನಲ್ಲಿ ಮಲಗಿರುವುದು ನನಗೆ ಒಂದು ರೀತಿ ಭಯವಾಗಲು ಶುರುವಾಯಿತು. ನನ್ನ ಮೈ ಮೇಲೆ ಯಾರೋ ಕಚ್ಚಿದ ಗಿಂಡಿದ ಗುರುತುಗಳಿವೆ. ರಾತ್ರಿ ಏನಾಯಿತು ಅಂತ ನೆನಪು ಮಾಡಿಕೊಳ್ಳಲು ಪ್ರಯತ್ನ ಮಾಡುತ್ತಿದ್ದೇನೆ, ಆದರೆ ನೆನಪಾಗುತ್ತಿಲ್ಲ. ಆಗ ಸಡನ್ನಾಗಿ ನೆನಪಾಗಿದ್ದು ಮಾವ. ಇದು ಮಾವನ ರೂಮು. ನಾನು ರಾತ್ರಿ ಮಾವನಿಗೆ ಎಣ್ಣೆ ಹಚ್ಚಲು ಬಂದೆ. ಎಣ್ಣೆ ಡಬ್ಬ ನನ್ನ ಪಕ್ಕ ಇದೆ, ಸ್ವಲ್ಪ ಕೂಡ ಖಾಲಿಯಾಗಿಲ್ಲ. ಮತ್ತೆ ರಾತ್ರಿ ಏನಾಯಿತು ಅಂತ ನೆನಪು ಮಾಡಿಕೊಳ್ಳಲು ಹೋಗುತ್ತಿದ್ದೇನೆ. ನನ್ನ ಮೆಮೊರಿ ತುಂಬ ಕೆಟ್ಟದಾಗಿ ವರ್ಕ್ ಆಗುತ್ತಿದೆ. ಪದೇ ಪದೇ ಯೋಚಿಸಿದರೂ ತಿಳಿಯುತ್ತಿಲ್ಲ. ಆದರೆ ಮಾವ ನನ್ನ ಕೆನ್ನೆ, ಮೂಗು ಮತ್ತು ತುಟಿಗಳ ಬಳಿ ಆಟ ಆಡುತ್ತಿದ್ದುದು ನೆನಪಾಯಿತು. ಇದೆಲ್ಲವನ್ನು ನೆನೆಸಿಕೊಂಡು ನನಗೆ ತುಂಬ ಕೋಪ ಬಂತು. ಮಾವನ ಜೊತೆ ದೊಡ್ಡ ಜಗಳ ಮಾಡಬೇಕು. ನನ್ನ ಮೈ ತುಂಬ ಕೆಂಪಾಗಿದೆ. ನನ್ನ ಗಂಡನಿಗೆ ಈ ದೇಹವನ್ನು ಹೇಗೆ ಕೊಡಲಿ? ಅವನು ನನಗಾಗಿ ತುಂಬ ಬದಲಾಗಿದ್ದಾನೆ. ಆದರೆ ಅವನಿಗಿಂತ ಮೊದಲು ಅವನ ಅಪ್ಪ ನನ್ನನ್ನು ಸವಿದಿದ್ದಾನೆ ಅಂತ ಹೇಗೆ ಹೇಳಲಿ? ದುಃಖವಾಯಿತು. ಈ ಪರಿಸ್ಥಿತಿಯಿಂದ ಹೊರಗೆ ಬರಲು ಇರುವುದು ಒಂದೇ ಉಪಾಯ. ಎಲ್ಲ ವಿಷಯವನ್ನು ನನ್ನ ಗಂಡನಿಗೆ ಹೇಳಿಬಿಡಬೇಕು. ಅವನು ಒಪ್ಪಿಕೊಂಡರೆ ಈ ಮನೆಯಲ್ಲಿ ಇರುತ್ತೇನೆ, ಇಲ್ಲವಾದರೆ ಅವನಿಗೆ ಡೈವರ್ಸ್ ಕೊಟ್ಟು ಹೊರಟು ಹೋಗುತ್ತೇನೆ. ಅವನ ಅಪ್ಪನ ಜೊತೆ ಮಲಗಿದ ಹುಡುಗಿಯನ್ನು ಅವನು ಜೀವನ ಪರ್ಯಂತ ಅನುಭವಿಸಬೇಕು. ಅದು ತುಂಬ ಕಷ್ಟ. ನಾನು ತುಂಬ ಯೋಚಿಸಲು ಆರಂಭಿಸಿದೆ. ತಲೆ ಸಿಡಿಯುತ್ತಿದೆ. ನನ್ನ ಮೈ ಮೇಲೆ ಬೆಡ್ಶೀಟನ್ನು ಎಳೆದುಕೊಂಡು ನನ್ನ ರೂಮಿಗೆ ಹೋದೆ. ಅಲ್ಲಿ ನನ್ನ ಗಂಡ ಮಲಗಿದ್ದಾನೆ. ಅವನು ಕೂಡ ಬೆತ್ತಲಾಗಿದ್ದಾನೆ ಅಂತ ಅನಿಸಿತು. ರೂಮಿಗೆ ಹೋದೆ. ಒಂದು ಬೆಡ್ನ ಒಳಗಡೆ ಅವನು ಬೆತ್ತಲಾಗಿ ಮಲಗಿದ್ದಾನೆ. ನಾನು ಅಳುತ್ತಾ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. 2 ಬೆಂದ ನೊಂದ ಜೀವಗಳು ಈ ರೀತಿ ಒಬ್ಬರನ್ನು ಒಬ್ಬರು ದೂರ ಮಾಡಿರುವುದರಿಂದ ಈಗ ವ್ಯಥೆಯನ್ನು ಪಡುತ್ತಿವೆ. ನನ್ನ ಗಂಡ ಅಳಬೇಡ ಅಂತ ಪದೇ ಪದೇ ನನ್ನನ್ನು ಮುದ್ದಿಸುತ್ತಿದ್ದಾನೆ. ಬೆಡ್ಶೀಟನ್ನು ತೆಗೆದು ನನ್ನ ಮೈ ಮೇಲೆ ಇರುವ ಗಾಯಗಳನ್ನು ತೋರಿಸಿದೆ. ಇದೆಲ್ಲವನ್ನು ನಿನ್ನ ಅಪ್ಪ ಮಾಡಿದ್ದು. ರಾತ್ರಿ ಕಾಲು ನೋವು ಅಂತ ಹೇಳಿದರು. ಅವರಿಗೆ ಎಣ್ಣೆ ಮಸಾಜ್ ಮಾಡಿಕೊಟ್ಟು ನಂತರ ಇಬ್ಬರು ರೂಮಿನಲ್ಲಿ ನಮ್ಮ ಹೊಸ ಸಂಸಾರವನ್ನು ಆರಂಭಿಸೋಣ. ಮಾವನಿಗೆ ಕಾಲು ನೋವು ಇಲ್ಲದೆ ಹೋದರೆ ಮಲಗಿರುತ್ತಾರೆ. ರಾತ್ರಿ ಪೂರ್ತಿ ನಮ್ಮಿಬ್ಬರಿಗೆ ಡಿಸ್ಟರ್ಬ್ ಮಾಡಿರುವುದಿಲ್ಲ ಅಂತ ಅವರ ರೂಮಿಗೆ ಹೋದೆ ಮೊದಲು. ಆದರೆ ಅವರು ನನ್ನ ಮೂಗಿನ ಬಳಿ ಕೈ ಇಟ್ಟರು ಅಷ್ಟೇ ನೆನಪಿರುವುದು. ಎಚ್ಚರವಾದಾಗ ನಾನು ಬೆತ್ತಲಾಗಿ ನಿಮ್ಮ ಅಪ್ಪನ ಹಾಸಿಗೆಯ ಮೇಲೆ ಮಲಗಿದ್ದೆ. ರಾತ್ರಿ ಪೂರ್ತಿ ನನಗೆ ತಿಳಿಯದೆ ಅವರು ನನ್ನ ದೇಹವನ್ನು ಬಳಸಿಕೊಂಡಿದ್ದಾರೆ ಅಂತ ಅಳುತ್ತಿದ್ದೆ. ಆಗ ನನ್ನ ಗಂಡ ನನ್ನ ಬಾಯನ್ನು ಮುಚ್ಚಿದ. ನನ್ನ ಗಾಯಗಳನ್ನು ಅವನ ತುಟಿಗಳಿಂದ ಮುದ್ದಿಸುತ್ತಿದ್ದಾನೆ. ನಾನು ಅಳುತ್ತಿದ್ದೇನೆ. ನನ್ನಿಂದ ತಪ್ಪಾಯಿತು. ನಾನು ಮಾವನ ರೂಮಿಗೆ ಹೋಗಬಾರದಿತ್ತು ಅಂತ. ಆಗ ಅವನು ತುಟಿಗಳಿಂದ ನನ್ನ ಕಣ್ಣೀರನ್ನು ಒರೆಸಿದ. ನನ್ನ ಮೂಗನ್ನು ಕಚ್ಚಿದ. ನೀನು ಇಷ್ಟೊಂದು ಅಳುವ ಅವಶ್ಯಕತೆ ಇಲ್ಲ. ಅಪ್ಪನಿಗೆ ತಲೆ ನೋವಿನ ಔಷಧಿಯನ್ನು ಕೊಟ್ಟಿರುತ್ತಾರೆ. ಅವರು ಅದನ್ನು ತಲೆಗೆ ಹಚ್ಚದೆ ನಿನ್ನ ಮೂಗಿಗೆ ಇಟ್ಟರೆ ಪ್ರಜ್ಞೆ ತಪ್ಪುತ್ತಾರೆ. ಅವರು ನಿನ್ನೆ ಅರಳು ಮರಳಿನಲ್ಲಿ ನಿನ್ನ ಜೊತೆ ಆ ರೀತಿ ಮಾಡಿದ್ದಾರೆ. ಕೆನ್ನೆಯನ್ನು ಮುಟ್ಟಿದರು. ಅವರಿಗೆ ಕಣ್ಣು ಸರಿಯಾಗಿ ಕಾಣುವುದಿಲ್ಲ. ತಿಳಿಯದೆ ಮಾಡಿದ್ದರು. ನೀನು ಪ್ರಜ್ಞೆ ತಪ್ಪಿದ್ದೆ. ನಂತರ ನನ್ನನ್ನು ಕರೆದು ಅವಳು ಪ್ರಜ್ಞೆ ತಪ್ಪಿದ್ದಾಳೆ. ಎಷ್ಟು ಹೇಳಿಸಿದರೂ ಹೇಳುತ್ತಿಲ್ಲ ನೋಡು ಅಂತ ಹೇಳಿದರು. ಆಗ ನನಗೆ ತಿಳಿಯಿತು, ಇದು ಅಪ್ಪನ ಔಷಧಿಯ ಎಫೆಕ್ಟ್. ಸ್ವಲ್ಪ ಸಮಯ ಇರುತ್ತದೆ ಅಂತ ಸುಮ್ಮನಾದೆ. ಆಗ ಅಪ್ಪ ಇಲ್ಲೇ ಮಲಗು, ನಾನು ಹೊರಗೆ ಮಲಗುತ್ತೇನೆ ಅಂತ ಹೋದರು.
ಸಿಕ್ಕಿದ್ದೆ ಚಾನ್ಸು ಅಂತ ನಿನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಮಲಗಿದೆ. ನಂತರ ನೆನಪಾಯಿತು, ಅಪ್ಪ ಅಮ್ಮನ ಈ ರೂಮಿನಲ್ಲಿ ಪ್ರತಿ ಮಕ್ಕಳಿಗೂ ಮೊದಲ ರಾತ್ರಿ ಆಗಿದ್ದು. ನಾವಿಬ್ಬರು ನನ್ನ ರೂಮಿನಲ್ಲಿ ಫಸ್ಟ್ ನೈಟ್ ಮಾಡಿಕೊಳ್ಳಲು ಪ್ರಯತ್ನ ಮಾಡಿದ್ದಕ್ಕೆ ಆಗಿಲ್ಲವೇನೋ ಅಂತ ಅನಿಸಿ ನಿನ್ನ ಬೆಚ್ಚಗಿನ ಸ್ಪರ್ಶಕ್ಕೆ ನಾನು ಕರಗಿ ನಿನ್ನನ್ನು ಮುದ್ದಿಸಲು ಆರಂಭಿಸಿದೆ. ನಿನಗೂ ಕೂಡ ಅರ್ಧಂಬರ್ಧ ಪ್ರಜ್ಞೆ ಇತ್ತು. ನೀನು ಸ್ಪಂದಿಸುತ್ತಾ ಇದ್ದೆ. ನನ್ನನ್ನು ಎಷ್ಟು ಪ್ರೀತಿ ಮಾಡುತ್ತಿದ್ದೀಯ ಅನ್ನುವುದು ನನಗೆ ರಾತ್ರಿ ಅರ್ಥವಾಯಿತು. ನಿನಗೆ ಸರಿಯಾಗಿ ಪ್ರಜ್ಞೆ ಇಲ್ಲದಿದ್ದರೂ ನನ್ನ ಪ್ರೀತಿಗೆ ಪ್ರತಿಕ್ರಿಯೆ ನೀಡಿದೆ ಅಂತ ನನ್ನ ತುಟಿಗಳಿಗೆ ಮುತ್ತು ಕೊಟ್ಟರು. ಆದರೆ ಈ ಗಾಯವನ್ನೆಲ್ಲ ನಾನೇ ಮಾಡಿದ್ದು. ನನ್ನ ಪ್ರೀತಿಯ ಗುರುತು ಇನ್ನೆಂದೂ ಕೂಡ ಇಷ್ಟೊಂದು ಒರಟಾಗಿ ನಡೆದುಕೊಳ್ಳುವುದಿಲ್ಲ ಅಂತ ಕ್ಷಮೆ ಕೇಳಿದರು. ನನಗೆ ಏನು ಹೇಳಬೇಕು ಅಂತ ತಿಳಿಯುತ್ತಿಲ್ಲ. ಕ್ಷಮಿಸಿ, ನಾನು ಮಾವನ ಮೇಲೆ ತಪ್ಪು ತಿಳಿದುಕೊಂಡಿದ್ದೆ. ಅವರು ನನ್ನ ತಂದೆಯ ಸಮಾನ ಅಂತ ಅಳಲು ಆರಂಭಿಸಿದೆ. ನನ್ನ ಗಂಡ ನನ್ನನ್ನು ತಬ್ಬಿಕೊಂಡು ಸಮಾಧಾನ ಮಾಡಲು ಆರಂಭಿಸಿದ. ನಂತರ ಅರೆಕ್ಷಣದಲ್ಲೇ ನನ್ನಲ್ಲಿ ಅವನು ಸೇರಿದ. ನನ್ನ ದೇಹವನ್ನು ಆವರಿಸಿದ. ನನ್ನ ದೇಹದ ಭಯದಿಂದ ತಣ್ಣಗಾಗಿತ್ತು. ಅವನ ಅಪ್ಪುಗೆಯಿಂದ, ಅವನ ಆಕ್ರಮಣದಿಂದ ಬಿಸಿಯಾಗಿದೆ. ಮನಸ್ಸು ನನ್ನನ್ನು ಉರಿದುಂಬಿಸಿತು. ರಾತ್ರಿ ಆದ ವಿಷಯ ತಿಳಿದಿಲ್ಲ. ಈಗ ಪುನಃ ಇವನ ಜೊತೆ ಮಿಲನ ಆಗಬೇಕು ಅಂತ ಆಸೆ ಪಟ್ಟಿತು. ಅದೇ ರೀತಿ ನಾವಿಬ್ಬರು ಮಧುರವಾದ ಕ್ಷಣಗಳನ್ನು ಅನುಭವಿಸುತ್ತಾ ಒಬ್ಬರನ್ನೊಬ್ಬರು ಸೇರಿಕೊಂಡು ಹೊರಟೆವು. ನಾನು ಹೊರಟ ಅಂತ ಅಂದುಕೊಂಡಿದ್ದವನು ನನ್ನ ಸರ್ವಸ್ವ. ಅವನಿಗೆ ನನ್ನನ್ನು ನಾನು ಸಂಪೂರ್ಣವಾಗಿ ಅರ್ಪಿಸಿದೆ. ಸ್ವಲ್ಪ ಕೂಡ ಭೇದ ಭಾವ ಮಾಡದೆ. ಇವನು ಹೇಗೆ ಇದ್ದರೂ ನನ್ನ ಗಂಡ, ನನ್ನ ಪ್ರಾಣ ಅಂತ ನನ್ನ ಮನಸ್ಸು ಕೂಗಿ ಕೂಗಿ ಹೇಳುತ್ತಿದೆ. ಪ್ರೀತಿಯಿಂದ, ಉದ್ವೇಗದಿಂದ, ಯಾವುದೋ ಒಂದು ಯುದ್ಧದಲ್ಲಿ ಗೆದ್ದ ಖುಷಿ. ನನ್ನ ಗಂಡ ಹೊರಗಿನಿಂದ ಹೊರಟನಾದರೂ ಮನಸ್ಸಿನಿಂದ ತುಂಬ ಸಾಫ್ಟ್ ಅಂತ ಅನಿಸಿ ಅವನಲ್ಲಿ ಒಂದಾದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ಆಲ್ವೇಸ್. ಲವ್ ಯು ಗಾಯ್ಸ್.